ಇನ್ನು ಮಾರ್ಕ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈರಸಿಯ ವಿರುದ್ಧ ಯುದ್ಧವನ್ನೇ ಸಾರಿದ್ರು. ಆದರೆ ಮೊದಲ ಹಂತದ ಯುದ್ಧದಲ್ಲಿ ಕಿಚ್ಚ ಸುದೀಪ್ ಸೋತ್ಬಿಟ್ರ ಅಂತ. ಯಾಕೆಂದ್ರೆ ಮಾರ್ಕ್ ಸಿನಿಮಾ ಪೈರಸಿ ಆಗೋಯ್ತು. ಪೈರಸಿಯ ವಿರುದ್ಧ ಮತ್ತೆ ಸಮರ ಸಾರಿದ್ದಾರೆ ನಟ ಸುದೀಪ್. ನಾನು ಪೈರಸಿ ವಿರುದ್ಧ ಹೇಳಿದ್ದೆ, ಅದನ್ನ ವಿವಾದ ಮಾಡಿದ್ರು. ಪೈರಸಿ ವಿರುದ್ಧ ನಾನು ಸುಮ್ಮನೆ ಕೂರೋನಲ್ಲ, ಪೈರಸಿ ಹೋಗಲೇಬೇಕು, ಈ ವಿಚಾರವನ್ನ ಸರ್ಕಾರದ ಗಮನಕ್ಕೂ ತಂದಿದ್ದೀನಿ ಅಂತ ನಟ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿಬೇಕು ಅಂತ ನಟ ಸುದೀಪ್ ಅವರು ಹೇಳಿದ್ದಾರೆ. ಪೈರಸಿ ಮಾಡೋರನ್ನ ಬಿಡೋ ಮಾತೇ ಇಲ್ಲ, ಹೀಗಂತ ಆಕ್ರೋಶವನ್ನ ಹೊರಹಾಕಿದ್ರು. ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿಂತಿರಲ್ಲ ನಮ್ಮ ಪರ. ನಾನು ಹೇಳ್ತೀನಲ್ಲ, ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ವಿ ನಮ್ಗೆ ಐಡಿಯಾ ಇಲ್ಲ. ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವರು ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ನಮ್ಗೆ ಫಾರ್ವರ್ಡ್ ಮಾಡಿ ದೇ ಹ್ಯಾವ್ ಸ್ಟುಡ್ ಬೈ ಅಸ್ ಸರ್. ಈ ಸಿನಿಮಾಗೆ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಇವತ್ತು ಥಿಯೇಟರ್ ಎಲ್ಲ ಕಲೆಕ್ಷನ್ ಬರ್ತಾ ಇದೆ ಡೆಸ್ಪೈಟ್ ದಟ್ ಪೈರಸಿ ಅಂದ್ರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಟು ಅವರಲ್ಲ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ಐ ಥಿಂಕ್ ದಟ್ ವಿ ಓ ಇಟ್ ಟು ದಟ್. ಸರ್, ನಾನು ಇದನ್ನ ಇಲ್ಲ ನಿಲ್ಸಲ್ಲ ಸರ್, ಆಯ್ತಾ. ನಾನು ಸರ್ಕಾರವನ್ನು ಭೇಟಿ ಮಾಡಿದ್ದೀನಿ. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು ಅಂದ್ರೆ ಬಹಳ ಒಳ್ಳೆ ಕೆಲಸ ನಡೀತದೆ ಸರ್ಕಾರದ ಸೈಡಿಂದ. ಇದು ನಾನು ಪ್ರಾಮಿಸ್ ಮಾಡಬಲ್ಲೆ. ನನ್ನ ಸ್ನೇಹಿತರ ಒಳಗಡೆ ಇರೋ ಎಲ್ಲದಕ್ಕೆ ಮಾಡ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಆಗೋ ತರ ಖಂಡಿತವಾಗ್ಲೂ ತಗೊಂತೀವಿ. ಪೈರಸಿ ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿಂತಿರಲ್ಲ ನಮ್ಮ ಪರ. ನಾನು ಹೇಳ್ತೀನಲ್ಲ, ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ವಿ ನಮ್ಗೆ ಐಡಿಯಾ ಇಲ್ಲ. ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವರು ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ನಮ್ಗೆ ಫಾರ್ವರ್ಡ್ ಮಾಡಿ ದೇ ಹ್ಯಾವ್ ಸ್ಟುಡ್ ಬೈ ಅಸ್ ಸರ್. ಈ ಸಿನಿಮಾಗೆ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಇವತ್ತು ಥಿಯೇಟರ್ ಎಲ್ಲ ಕಲೆಕ್ಷನ್ ಬರ್ತಾ ಇದೆ ಡೆಸ್ಪೈಟ್ ದಟ್ ಪೈರಸಿ ಅಂದ್ರೆ ಅದು ಆ ಒಂದು